ಇವತ್ತು ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆಯನ್ನು ಹೋರಾಟ ಹಮ್ಮಿಕೊಂಡದ. ನಮ್ಮ ಮುಖ್ಯವಾದಂಥ ಬೇಡಿಕೆ ಇರೋದು ಈ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕ ತೊಗರಿ ಬೆಳೆ ಏನಪ್ಪಾ ಅಂದ್ರೆ ಜಿಎ ಟ್ಯಾಗ್ ಗುಣಮಟ್ಟ ಹೊಂದಿದಂತ ತೊಗರಿ ಬೆಳೆಗೆ ಸರಿಯಾದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಯಾವ ರೀತಿಯಪ್ಪ ಅಂದ್ರೆ ವೈಜ್ಞಾನಿಕವಾದಂತಹ ಬೆಂಬಲ ಬೆಲೆ, ಯಾಕಪ್ಪ ಅಂದ್ರೆ ಪ್ರತಿ ಕ್ವಿಂಟಲ್ಗೆ 13,000 ರೂಪಾಯಿದಂತೆ ಖರೀದಿ ಮಾಡುವಂತೆ ಇವತ್ತಿನ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಉಗ್ರವಾದಂತಹ ಹೋರಾಟ ನಂಬಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳು ಸೇರಿ ಸಂಖ್ಯೆಯಲ್ಲಿ ಹೋರಾಟ ನಂಬಿಕೊಂಡಿದ್ದೀವಿ. ಮತ್ತು ಅದೇ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೆಣ್ಣೆತೂರು ನೀರಾವರಿ ನಿಗಮದ ಏನು 3 ಯೋಜನೆಗಳವ, ಆ ಯೋಜನೆಗೆ ಸಂಬಂಧಪಟ್ಟಂತ 4 ಯೋಜನೆಗಳೇನವ, ಆ ಯೋಜನೆಗೆ ಸಂಬಂಧಪಟ್ಟಂತ ಬೆಣ್ಣೆತೂರು ಯೋಜನೆ ನೀರಾವರಿ ನಿಗಮದ ಯೋಜನೆಯಿಂದ ಎಷ್ಟು ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಆಗಬೇಕು. 1 ಎಕರೆಗೂ ಇನ್ನೂವರೆಗೂ ನೀರಿನ ಒಂದು ಸವಲತ್ತನ್ನ ರೈತರಿಗೆ ಯಾರಿಗೂ ಸಿಕ್ಕಿಲ್ಲ. 100 ಕೋಟಿ ದುಡ್ಡು ಖರ್ಚು ಮಾಡಿದ್ರು ಇವತ್ತು ಒಂದ್ ಹನಿ ನೀರು ಸಿಗಲಾರ್ದಕ್ಕ ಮತ್ತೇನಪ್ಪ ಅಂದ್ರ ಈ ಭೂ ಸ್ವಾಧೀನ ವಿಷಯದಲ್ಲಿ ಏನಪ್ಪಾ ಅಂದ್ರ ಈ ಕಲಬುರಗಿ ಜಿಲ್ಲಾ ಆಡಳಿತ ಮತ್ತು ಭೂ ಸ್ವಾಧೀನ ಅಧಿಕಾರಿಗಳು ಬಹಳಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಆ ಭ್ರಷ್ಟಾಚಾರವನ್ನ ತನಿಖೆ ಮಾಡಬೇಕು. ಮತ್ತು ಅದೇ ರೀತಿ ವಿಶೇಷವಾಗಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮೀಣ ಭಾಗದಲ್ಲಿ ಏನಪ್ಪಾ ಅಂತಂದ್ರ ಒಂದು ಕಿರಾಣಿ ಶಾಪ್ನಲ್ಲೂ ಕೂಡ ಒಂದು ಯಾಕೆ ಸಕ್ಕರೆ ಬೆಲ್ಲ ಯಾವ ರೀತಿ ಸಿಗ್ತದ ಅದೇ ರೀತಿನಪ್ಪ ಅಂದ್ರೆ ಮದ್ಯ ಮಾರಾಟ ಮಾಡ್ಲಾಕತ್ತಾರ. ಇದು ಬಹಳ ಖಂಡನೆ. ಯಾಕಪ್ಪ ಅಂದ್ರ ಲೈಸೆನ್ಸ್ ಇಲ್ಲಾರ್ದನೆ ಅಕ್ರಮವಾಗಿ ಮದ್ಯ ಮಾರಾಟ ಮಾರಿ ನಮ್ಮ ರೈತರ ಮಕ್ಕಳು ಸಣ್ಣ ಸಣ್ಣ ಮಕ್ಕಳ ಕೈಯಾಗನು ಮದ್ಯ ಸಿಗ್ಲಕತ್ತದ. ಕುಡಿತಕ್ಕ ಶರಣಾಗಿ ಏನಪ್ಪಾ ಅಂದ್ರ ಆ ರೈತರ ಮಕ್ಕಳು ಏನಪ್ಪಾ ಅಂತಂದ್ರ ಬಹಳ ಹಾಳಾಗ್ಲಕತ್ತದ. ಆದಗೋಸ್ಕರ ಏನಪ್ಪಾ ಅಂತಂದ್ರ ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಸಗೊಬ್ಬರ ಮಿಶ್ರಣ ರಸಗೊಬ್ಬರ ಏನು ಘಟಕಗಳಾವ ಇಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಿಂತೇನಪ್ಪ ಅಂತಂದ್ರೆ ಬ್ಯಾನ್ ಆಗ್ಯದ. ಅದು ರಿಪೋರ್ಟ್ ಇದ್ರು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೃಷಿ ಇಲಾಖೆದವರು ಅದಕ್ಕೆ ಲಂಚ ತಿಂದೆಪ್ಪ ಅಂದ್ರೆ ಕುಮ್ಮಕ್ಕು ಕೊಟ್ಟು ಕಳಪೆ ಗುಣಮಟ್ಟದ ರಸಗೊಬ್ಬರ ಅಂದ್ರೆ ಮಣ್ಣು ಮಿಶ್ರಣ ರಸಗೊಬ್ಬರನ ಪೂರೈಸ್ಲಾಕತ್ತಾರ. ಅದನ್ನ ತಡೆಗಟ್ಟಬೇಕಂತೇಳಿ ಮತ್ತು ಅದೇ ರೀತಿ ಜೆಸ್ಕಾಂ ಇಲಾಖೆ ಇವತ್ತು ನಾವು ಆಲೋಚನೆ ಮಾಡಬೇಕು. ಜೆಸ್ಕಾಂ ಇಲಾಖೆ ನಮಗೇನು ಪುಗ್ಸಟ್ಟೆ ಕರೆಂಟ್ ಕೊಡ್ಲಾಕತ್ತಿಲ್ಲ. ನಮ್ಮ ರೈತರಿಗೆ ಎಷ್ಟು ಫ್ರೀದಾಗ ಯೂನಿಟ್ ಕೊಡ್ತದ ನಮ್ಮ ರಾಜ್ಯ ಸರ್ಕಾರ ಏನಪ್ಪಾ ಅಂದ್ರೆ ಅಷ್ಟು ಜೆಸ್ಕಾಂ ನಿಗಮಕ್ಕೆ ಏನಪ್ಪಾ ಅಂತಂದ್ರ ಹಣ ಸಂದಾಯ ಮಾಡ್ಲಾಕತ್ತದ. ನಾವೇನು ಫ್ರೀದಾಗ ಕರೆಂಟ್ ತಗೊಲಾಗಿವಿ ಅದನ್ನ ಏನಪ್ಪಾ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಜೆಸ್ಕಾಂ ಇಲಾಖೆ ನಮಗೇನಪ್ಪಾ ಅಂದ್ರೆ ಹಗಲೊತ್ತಿನಾಗ 12 ತಾಸು ಕರೆಂಟ್ ಅನ್ನ ಹಗಲೊತ್ತಿನಲ್ಲಿ ರೈತರ ಹೊಲಗಳಿಗೆ ಕರೆಂಟ್ ಏನ್ ಸಪ್ಲೈ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡಿ ಇವತ್ತು ಉಗ್ರವಾದಂತ ಹೋರಾಟ ಇಟ್ಕೊಂಡಿವಿ. ಸರ್, ಇವತ್ತು ನಮ್ಮ ಹೋರಾಟ ನಮ್ಮ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಅಣಿವೀರ್ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಏನಪ್ಪಾ ಅಂತಂದ್ರ ನಗರೇಶ್ವರ ಸ್ಕೂಲ್ನಿಂದ ವಾಹನಗಳ ರ್ಯಾಲಿ ಮುಖಾಂತರ ಮತ್ತೇನಪ್ಪಾ ಅಂತಂದ್ರ ಜಗತ್ ಸರ್ಕಲ್ ನಿಂತ ಅಲ್ಲಿ ಇರ್ತಕ್ಕಂಥ ಮಹಾನ್ ನಾಯಕರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೂ ಕೂಡ ಮಾಲಾರ್ಪಣೆ ಮಾಡುವ ಮುಖಾಂತರ ನಮ್ಮ ರ್ಯಾಲಿ ಜಿಲ್ಲಾಡಳಿತಕ್ಕೆ ಬಂದದ. ಜಿಲ್ಲಾಡಳಿತಕ್ಕೆ ಜಿಲ್ಲಾ ಕಚೇರಿ ಮುಂದೆ ಬಂದಾಗ ಏನಪ್ಪಾ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾರೂ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದ್ರು ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳು ರೈತ ವಿರೋಧಿ ಅಧಿಕಾರಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ರೈತ ವಿರೋಧಿ ಸರ್ಕಾರಕ್ಕೆ